ಬ್ರೇಕಿಂಗ್ ನ್ಯೂಸ್ ಟುಡೆಗೆ ಸುಸ್ವಾಗತ. ಮಧುಶ್ರೀ ಎಂಬ 13 ವರ್ಷದ ಹೆಣ್ಣು ಮಗು ಶಾಲೆಯಲ್ಲಿ ಶಿಕ್ಷಕರು ಬೈದ್ರು ಎಂಬ ಕಾರಣದಿಂದಾಗಿ ಮನೆಯಲ್ಲಿ ಆ ಮಗು ಸೂಸೈಡ್ ಮಾಡಿಕೊಂಡಿದೆ. ಇದರ ಬಗ್ಗೆ ನೋಡ್ಬೇಕಾದಂತ ಅನೇಕ ವಿವರಗಳನ್ನ ನಾವು ನೋಡ್ತಾ ಹೋಗೋಣ ಬನ್ನಿ. ಇದಾಗಿದ್ದು ಆನೇಕಲ್ನಲ್ಲಿ. ಶಿಕ್ಷಕಿ ಬೈದ್ರೆಂಬ ವಿಚಾರಕ್ಕೆ ಮನನೊಂದ 8ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 3 ಶಿಕ್ಷಕಿಯರು ಮತ್ತೆ ಅಡುಗೆ ಸಹಾಯಕಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಮುಖ್ಯ ಶಿಕ್ಷಕಿ ಸುಜಾತ ಈರಪ್ಪ, ಸಹ ಶಿಕ್ಷಕಿಯರಾದ ಕವಿತಾ, ರೂಪ ಮತ್ತು ಅಡುಗೆ ಸಹಾಯಕಿ ಕಮಲಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಧುಶ್ರೀ ಎಂಬ ಈ ಮಗು ತನ್ನ ಪ್ರಾಣವನ್ನೇ ಕಳ್ಕೊಬಿಟ್ಟಿದೆ. ಮರ್ಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದಂತ ಈಕೆ ಕಬಡ್ಡಿ ಪ್ಲೇಯರ್ ಆಗಿರ್ತಾಳೆ. ತುಂಬಾ ಚುರುಕಾದ ಹೆಣ್ಮಗುವಾಗಿರುತ್ತೆ. ಕೋ ಎಜುಕೇಶನ್ ಇರೋದ್ರಿಂದ ಗೆಳತಿಯರೊಂದಿಗೆ ಮಾತಾಡ್ತಾ ಇರುತ್ತೆ. ಇದಕ್ಕೆ ಶಿಕ್ಷಕರು ತಿದ್ದಿ ಬುದ್ಧಿ ಹೇಳೋದಿಲ್ಲ, ಆದ್ರೆ ಆ ಮಗುನ ಎಲ್ಲರ ಮುಂದೆ ಅವಮಾನಿಸ್ತಾರೆ. ಮತ್ತೆ ಮುಖ್ಯ ಶಿಕ್ಷಕಿ ಆಕೆಯನ್ನ ಸಪ್ರೇಟ್ ಕರ್ಕೊಂಡೋಗಿ ಏನ್ ಹೇಳ್ತಾರೋ ಗೊತ್ತಾಗೋದಿಲ್ಲ. ಆ ಮಗು ಆ ದಿನ ತುಂಬಾ ಮನಸ್ಸಿಗೆ ಅದನ್ನ ತಗೊಂಡು ಮನಸ್ಸು ನೊಂದು ಮನೆಗೆ ಹೋಗುತ್ತೆ. ಮನೆಗೆ ಹೋದ್ಮೇಲೆ ಅದಕ್ಕೆ ಏನ್ ಅನ್ಸುತ್ತೋ ಗೊತ್ತಿಲ್ಲ, ಒಂದು ಲೆಟರ್ ಅನ್ನ ಬರೆಯುತ್ತೆ. ನನಗೆ ಶಿಕ್ಷಕರಿಂದಾಗಿ ಈ ತರ ಆಗ್ತಾ ಇದೆ. ನಾನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಆದ್ರೆ ನಾನು ಓದಿ ಬಂದಂತಹ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಯಾವುದೇ ಟೀಚರ್ಗಳೊಂದಿಗೆ ನಮ್ಮನ್ನ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ನಮ್ ಬಟ್ಟೆ ಅರ್ಧೋಗಿದ್ರು ನಾವು ಮನೆಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬರ್ತೀವಿ ಅಂದ್ರೆ ಅದಕ್ಕೆ ಒಪ್ಪೋದಿಲ್ಲ ಶಿಕ್ಷಕರು. ಮತ್ತೆ ನಮ್ಮಲ್ಲಿ ಇರುವಂತ ಯಾವುದೇ ಮಕ್ಕಳ ಜೊತೆ ಮಾತಾಡಿದ್ರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂತ ಪತ್ರದಲ್ಲೆಲ್ಲ ಬರ್ದಿಟ್ಟಿರುತ್ತೆ. ಆದ್ರೆ ಅದನ್ನ ಬೇರೆಯವರಿಗೆ ಕೊಟ್ಟು ಟೀಚರ್ಸ್ ಗಳಿಗೆ ಕೊಟ್ಟು ಹೇಳುವಷ್ಟು ಧೈರ್ಯ ಇಲ್ದೇನೆ ಆ ಮಗು ಹಾಗೆ ಇಟ್ಕೊಂಡಿರುತ್ತೆ. ಮತ್ತೆ ಅಲ್ಲಿ ಆ ಮಗು ಏನ್ ಘಟನೆಯನ್ನ ಮಾಡ್ಕೊಂಡಿದೆ, ಆ ಸ್ಥಳದಲ್ಲಿ ಒಂದು ಲೆಟರ್ ಅನ್ನ ಬರ್ದಿಟ್ಟಿದೆ. ಡೆತ್ ನೋಟ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನಂತ ಬರ್ದಿಟ್ಟಿದೆ ಅಂತ ಹೇಳಿದ್ರೆ, ನನಗೆ ಮುಖ್ಯ ಶಿಕ್ಷಕರಿಂದ ಇಷ್ಟು ಅವಮಾನಗಳಾಗಿದೆ, ಮತ್ತೆ ನಾನು ಈ ಅವಮಾನವನ್ನ ತಾಳಿ ಅದೇ ಶಾಲೆಯಲ್ಲಿ ನನಗೆ ಓದೋದಕ್ಕಾಗೋದಿಲ್ಲ ಅಂತ ಹೇಳಿ. ಆದ್ರೆ ನಾನು ಇಲ್ಲಿ ನಿಮ್ಗೊಂದು ಮಾಹಿತಿಯನ್ನ ಹೇಳ್ಬೇಕು. ಏನು ಅಂತ ಹೇಳಿದ್ರೆ, ಈ ಮಗು 6 ತಿಂಗಳ ಹಿಂದೆ ತಂದೆಯನ್ನ ಕಳ್ಕೊಂಡಿದೆ. ಅವರ ತಂದೆ ಒಂದು ಲಿವರ್ ಕ್ಯಾನ್ಸರ್ನಿಂದ ಅಗಲಿದ್ದಾರೆ. ಈ ಮಗು ತಾಯಿ ಜೊತೆ ಲಾಲ್ಬಾಗ್ ಹೋಗಿ ಸೌತೆಕಾಯಿ, ಕಡಲೆಕಾಯಿಯನ್ನ ಮಾರಿ ಜೀವನ ಉಪಾಯಕ್ಕೆ ಬೇಕಾದಂತ ಸಹಾಯವನ್ನ ತನ್ನ ಮನೆಗೆ ತಾಯಿಗೆ ಸಹಾಯವನ್ನ ಮಾಡ್ತಾ ಇದ್ದಂತ ಮಗು. ಎಷ್ಟು ಧೈರ್ಯವಂತೆ ಈಕೆ. ಶಿಕ್ಷಕರು ಈ ಮಗುನ ತಿದ್ದಬಹುದಾಗಿತ್ತು. ಏನಾದ್ರೂ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ಬೋದಾಗಿತ್ತು. ನಿಮಗೆ ಗೊತ್ತಿದ್ಯಾ, ಮಕ್ಕಳು ತಿಳಿದೆ ಎಷ್ಟೋ ತಪ್ಪುಗಳನ್ನ ಮಾಡ್ತಾರೆ. ತಿಳಿದಿರುವ ನಾವು ತಂದೆ ತಾಯಿ ಇರಬಹುದು, ಶಿಕ್ಷಕರಿರಬಹುದು, ಮಕ್ಕಳಿಗೆ ನಿಧಾನವಾಗಿ ತಿಳಿ ಹೇಳೋಣ. ಅವರ ಮನಸ್ಸನ್ನ ನೀನ್ ಹೀಗ್ ಮಾಡ್ದೆ ಅಂತ ಒತ್ತಿ ಒತ್ತಿ ಹೇಳುವ ಬದಲು, ನೀನು ಇದನ್ನು ಮಾಡುವ ಬದಲು ಬೇರೆ ದಾರಿಯಲ್ಲಿ ಸಾಗುವಂತ ತಿಳಿಸಿದ್ರೆ ದಿನಗಳಲ್ಲಿ ಈಗ ನಡೀತಿರುವಂತ ಏನು ಒಂದು ಯಾವುದೋ ಒಂದು ಮನಸ್ಸಿಗೆ ಸರಿಯಾಗಿ ಆ ಒಂದು ಶಿಕ್ಷಣವನ್ನ ತಗೊಳ್ಳದೆ ತುಂಬಿಸ್ಕೊಳ್ಳದೆ ಇರುವಂತದ್ದು ಇದೆಲ್ಲವೂ ಕೂಡ ನಿಂತು ಹೋಗಬಹುದು. ದಯವಿಟ್ಟು ಆದರ್ಶ ಶಿಕ್ಷಕರು ದಯವಿಟ್ಟು ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೇದನ್ನೇ ಬೋಧಿಸೋದಕ್ಕೆ ಪ್ರಯತ್ನ ಪಡಿ. ಮಕ್ಕಳು ನಿಜವಾಗ್ಲೂ ಒಳ್ಳೇದನ್ನ ಕಲಿತಾರೆ. ಹೀಗೆ ಮುಂದಿನ ಪೀಳಿಗೆ ಅಥವಾ ಮುಂದಿನ ಮಕ್ಕಳೇನಿದ್ದಾರೆ, ಇವಾಗಿನ ಮಕ್ಕಳು ತುಂಬಾ ಸೆನ್ಸಿಟಿವ್ ಇದ್ದಾರೆ. ಅವರಿಗೆ ಯಾವ ಮಾತನ್ನ ಹೇಳಿದ್ರು ಕೂಡ ಸಹಿಸಿಕೊಳ್ಳುವಷ್ಟು ಶಕ್ತಿ ಇರೋದಿಲ್ಲ. ಮಕ್ಕಳನ್ನ ನಿಧಾನವಾಗಿ ತಿದ್ದಿ ಪ್ರತಿ ಹಂತದಲ್ಲೂ ಶಿಕ್ಷಕರು ಶಿಕ್ಷೆಯನ್ನ ಕೊಡುವ ಬದಲು ಶಿಕ್ಷಣದೊಂದಿಗೆ ಅರಿವನ್ನ ಮೂಡಿಸಿ ಮಕ್ಕಳು ನಿಜವಾಗ್ಲೂ ಬದಲಾಗ್ತಾರೆ. ಹೀಗೆ ನೋಡಿ ಬ್ರೇಕಿಂಗ್ ನ್ಯೂಸ್ ಟುಡೇ.